ಇಂದು ದೀದಿ ನಾಡು ಅಕ್ಷರಶಃ ಜನಸಾಗರದಲ್ಲಿ ಮುಳುಗಿ ಹೋಗಿತ್ತು. ಆಡಿ ನಡೆಸಿದ ಆ ದಾಳಿಗೆ ಕೇರಳ ಟಿಎಂಸಿ ಬೃಹತ್ ರ್ಯಾಲಿ ಮೂಲಕ ಕೇಂದ್ರದ ವಿರುದ್ಧ ಮುಗಿಬಿದ್ದಿತ್ತು. ದೆಹಲಿಯಲ್ಲಿ ಸಂಸದರ ಹೈ ಡ್ರಾಮಾ, ಕೋಲ್ಕತ್ತಾದಲ್ಲಿ ದೀದಿ ಅಂಡ್ ಗ್ಯಾಂಗ್ ಸಮರ, ಇದೆಲ್ಲದರ ಮಧ್ಯೆ ಪಶ್ಚಿಮ ಬಂಗಾಳ ಸಿಎಂನ ಈಗಲೇ ಅರೆಸ್ಟ್ ಮಾಡಿ ಅಂತ ಬಿಜೆಪಿ ಪಟ್ಟು. ಇದೆಲ್ಲದರ ಕಂಪ್ಲೀಟ್ ವರದಿ ಇಲ್ಲಿದೆ. ಇಡಿ ದಾಳಿ, ಕೆರಳಿದ ದೀದಿ, ರ್ಯಾಲಿ ಜೊತೆಗೆ ಫೈರ್ ಟಾಕ್. ಟಿಎಂಸಿ ಸಂಸದರ ಬಂಧನ, ಮಮತಾ ಅರೆಸ್ಟ್ಗೆ ಬಿಜೆಪಿ ಪ್ರೊಟೆಸ್ಟ್. ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ಹತ್ತಿರ ಬರ್ತಿದ್ದಂತೆ ರಾಜಕೀಯ ಕಿಚ್ಚು ಹೊತ್ತಿ ಉರಿಯೋ ಸ್ಥಿತಿಗೆ ಬರ್ತಿದೆ. ಕೇಂದ್ರ ಸರ್ಕಾರ ಹಾಗೂ ದೀದಿ ಸರ್ಕಾರದ ನಡುವೆ ಯುದ್ಧವೇ ಶುರುವಾಗಿದೆ. ಕೋಲ್ಕತ್ತಾದಲ್ಲಿ ಜಾರಿ ನಿರ್ದೇಶನಾಲಯ ನಡೆಸಿದ ಆ ದಾಳಿಗೆ ಕೆರಳಿ ಕೆಂಡವಾಗಿರುವ ತೃಣಮೂಲ ಕಾಂಗ್ರೆಸ್ ರೊಚ್ಚಿಗೆದ್ದು ಇಂದು ಬೀದಿಗಿಳಿದು ಕೇಂದ್ರದ ವಿರುದ್ಧ ಬೃಹತ್ ಪ್ರೊಟೆಸ್ಟ್ ನಡೆಸಿದೆ. ರಾಜಕೀಯ ಸೇಡಿಗಾಗಿ ಕೇಂದ್ರದ ತನಿಖಾ ಸಂಸ್ಥೆಗಳನ್ನು ದುರುಪಯೋಗ ಪಡಿಸಿಕೊಳ್ಳುತ್ತಿದೆ ಎಂದು ಕೇಂದ್ರದ ವಿರುದ್ಧ ಗುಡುಗಿದ್ರು. ಕೋಲ್ಕತ್ತಾದ 8 ಕಡೆಯಿಂದ ಪಕ್ಷದ ನಾಯಕರು, ಸಚಿವರು, ಸಂಸದರು ಹಾಗೂ ಶಾಸಕರು, ಅಪಾರ ಪ್ರಮಾಣದ ಬೆಂಬಲಿಗರು ಬೃಹತ್ ರ್ಯಾಲಿ ಮಾಡಿದ್ದಾರೆ. ತೃಣಮೂಲ ಕಾಂಗ್ರೆಸ್ನ ರಾಜಕೀಯ ಸಲಹಾ ಸಂಸ್ಥೆ ಐಪ್ಯಾಕ್ ಮತ್ತು ಆ ಸಂಸ್ಥೆಯ ಮಾಲೀಕರ ಮನೆ ಸೇರಿದಂತೆ ಕೋಲ್ಕತ್ತಾದ 5 ಸ್ಥಳಗಳಲ್ಲಿ ನಿನ್ನೆ ಇಡಿ ರೇಡ್ ಮಾಡಿತ್ತು. ಉದ್ದೇಶಪೂರ್ವಕವಾಗಿ ಕೇಂದ್ರ ಸರ್ಕಾರ ರೇಡ್ ಮಾಡಿಸಿದೆ ಎಂದು ರೊಚ್ಚಿಗೆದ್ದ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಏಕಾಏಕಿ ಕಚೇರಿಗೆ ನುಗ್ಗಿ ಫೈಲ್ ತಂದು ಕೇಂದ್ರ ಗೃಹ ಸಚಿವರಿಗೆ ಸವಾಲೆಸೆದಿದ್ರು. ಫೈಲ್ ಹೊತ್ತೊಯ್ದ ಕಾರಣಕ್ಕೆ ಮಮತಾ ಬ್ಯಾನರ್ಜಿ ವಿರುದ್ಧ ಕಳ್ಳತನ ಮತ್ತು ಕ್ರಿಮಿನಲ್ ಅತಿಕ್ರಮಣ ಆರೋಪ ಹಾಗೂ ಸಾರ್ವಜನಿಕ ಸೇವಕರಿಗೆ ಅಡ್ಡಿಪಡಿಸಿ ದುರ್ವರ್ತನೆ ಆರೋಪದಡಿ 2 ಎಫ್ಐಆರ್ಗಳು ದಾಖಲಾಗಿವೆ. ಮತ್ತೊಂದು ಕಡೆ ದೆಹಲಿಯಲ್ಲಿ ಕೇಂದ್ರ ಗೃಹ ಸಚಿವಾಲಯ ಮುಂದೆ ಪ್ರತಿಭಟನೆಗೆ ಮುಂದಾದ ಟಿಎಂಸಿ ಸಂಸದರನ್ನ ಪೊಲೀಸರು ಬಂಧಿಸಿದ್ದಾರೆ. ಈ ವೇಳೆ ಶೇಮ್ ಶೇಮ್ ಅಮಿತ್ ಶಾ ಎಂದು ಸಂಸದರು ಘೋಷಣೆ ಕೂಗಿದ್ದಾರೆ. ಇನ್ನು ಇದನ್ನ ಖಂಡಿಸಿದ ದೀದಿ, ಕೇಂದ್ರ ಸರ್ಕಾರದ ನಡೆ ನಾಚಿಗೇಡಿನ ಕೆಲಸ, ಇದು ಪ್ರಜಾಸತ್ತಾತ್ಮಕ ಹಕ್ಕುಗಳ ಮೇಲಿನ ದಾಳಿ ಎಂದು ಟೀಕಿಸಿದ್ದಾರೆ. ಇನ್ನು ರ್ಯಾಲಿಯನ್ನ ತೀವ್ರವಾಗಿ ಖಂಡಿಸಿದ ಬಿಜೆಪಿಯು ಕೆಲವೆಡೆ ಪ್ರೊಟೆಸ್ಟ್ ಮಾಡಿ ಮಮತಾ ಬ್ಯಾನರ್ಜಿಯನ್ನ ತಕ್ಷಣವೇ ಅರೆಸ್ಟ್ ಮಾಡಬೇಕೆಂದು ಆಗ್ರಹಿಸಿದೆ. जनता उनको अरेस्ट करना चाहिए. उसका जो सांविधानिक जो पोस्ट है उसको अपमान किया है, उसको अरेस्ट करना चाहिए ममता बनर्जी को. और पुलिस की क्षमता अभी इलेक्शन का पहले 55 होना चाहिए. ಒಟ್ಟಾರೆ ಆ ಒಂದು ದಾಳಿಯಿಂದ ದೀದಿ ಹಾಗೂ ಕೇಂದ್ರದ ನಡುವೆ ಕೆಸರೆರಚಾಟ ನಡೆಯುತ್ತಿದ್ದು, ಚುನಾವಣೆ ಹೊತ್ತಲ್ಲಿ ಈ ಬೆಳವಣಿಗೆ ರಾಜಕೀಯ ಚದುರಂಗದ ಆಟವನ್ನ ಮತ್ತಷ್ಟು ಬಿಗಿ ಮಾಡುವಂತಿದೆ. ನ್ಯೂಸ್ ಡೆಸ್ಕ್.